ಗದಗದಲ್ಲಿ ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಮನೆ ಮಾಡಿದೆ. ತಾಯಿ ಭುವನೇಶ್ವರಿ ಭಾವಚಿತ್ರವಿಟ್ಟು ಮೆರವಣಿಗೆ ಮಾಡಿದ್ದಾರೆ. ಇನ್ನು ಈ ಒಂದು ಮೆರವಣಿಗೆಗೆ ಚಾಲನೆಯನ್ನ ನೀಡಿದ್ದಾರೆ ಸಚಿವ ಎಚ್.ಕೆ. ಪಾಟೀಲ್. ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಕೆ ಮಾಡಿದ್ದಾರೆ. ಮಕ್ಕಳು, ಶಿಕ್ಷಕರು ಹಾಗೂ ನಾಗರಿಕರು, ಅಧಿಕಾರಿಗಳು ಈ ಒಂದು ಸಂಭ್ರಮದಲ್ಲಿ ಭಾಗಿಯಾಗಿದ್ರು. ಸಚಿವ ಎಚ್.ಕೆ. ಪಾಟೀಲ್ಗೆ ಸಾಥ್ ನೀಡಿದ್ದಾರೆ ಎಂಎಲ್ಸಿ ಎಸ್.ವಿ. ಸಂಕನೂರ. ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಚಾಲನೆಯನ್ನ ನೀಡಿದ್ದಾರೆ. ಇನ್ನು ಈ ಒಂದು ಮೆರವಣಿಗೆಯಲ್ಲಿ ಶಾಲಾ ಮಕ್ಕಳು, ಶಿಕ್ಷಕರು, ನಾಗರಿಕರು ಸೇರಿದಂತೆ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ರು. ಸ್ವತಂತ್ರ ಹೋರಾಟಗಾರರ ವೇಷದಲ್ಲಿ ಶಾಲಾ ಮಕ್ಕಳು ಮಿಂಚಿದ್ದಾರೆ. ನೀವು ಕೂಡ ನೋಡ್ತಾ ಇದ್ದೀರಾ. ಅಂದರೆ ಯಕ್ಷಗಾನ ಆಗಿರ್ಬೋದು, ಬೇರೆ ಬೇರೆ ಕರ್ನಾಟಕದ ವಿಭಿನ್ನ ಕಲೆಗಳ ಪರಿಚಯವನ್ನ ಕೂಡ ಮಕ್ಕಳು ಮಾಡಿದ್ದಾರೆ. ಬೆಟಗೇರಿಯಿಂದ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಜಿಲ್ಲಾ ಸ್ಟೇಡಿಯಂ ಏನಿದೆ ಅದನ್ನ ತಲುಪಲಿದೆ ಈ ಒಂದು ಮೆರವಣಿಗೆ. ಚಾಲನೆ ಕೊಡಲಿದ್ದಾರೆ. ಈ ಭಾಗದ ಜನಪ್ರಿಯ ವಿಧಾನ ಪರಿಷತ್ ಸದಸ್ಯರಾದ ಪ್ರೊಫೆಸರ್ ಎಸ್.ವಿ. ಸಂಕನೂರ್ ಸರ್ ಅವರು ಹಾಗೂ ಕರಿಮಣ್ಣಿನ ಚೆಲುವಾದ ಕರ್ನಾಟಕ, ಕಲಿಗಳ ಬೀಡು ನಮ್ಮಯ ಕರ್ನಾಟಕ, ಉಜ್ವಲ ಸಂಸ್ಕೃತಿಯ ಕಂಪನ್ನು ಹರಿಸಿ ತನ್ನೆಯ ಘನತೆಯನ್ನು ಉಳಿಸಿ ಬೆಳೆಸಿದ ನಾಡು ನಮ್ಮ ಚೆಲುವಾದ ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಮೆರವಣಿಗೆ ಚಾಲನೆ